ಹಸಿಲಿ ಜೋಡೂರ ಬಾದಿ ಚಿತ್ತ ಉತ್ತಮದ ಸಂಗ್ರಾಮ ವಿದ್ಯೆಯ ಪಣಮರಿದಿಯೇ ಉತ್ತಮದ ಸಂಗ್ರಾಮ ವಿದ್ಯೆಯ ಪಣಮರಿದಿಯೇ ಉತ್ತಮದ ಸಂಗ್ರಾಮ ವಿದ್ಯೆಯ ಪಣಮ ಪರದಿಯೇ ಇತನೋ ದಿನ ಹಸಿನಿ ಜೋಳು
ಮಾತನ್ನು ಹೇಳಿಯಾರೇ ವಿನಃ ಮನಸ್ಸಿನೊಳಗೆ ತನ್ನ ತಾನರಿತೊಡೆ ಜಗವನ್ನರಿತಂತೆ. ಅದಕ್ಕಿಂತ ನೇರ ನಿಮಗೆ ಬಾಯಲ್ಲಿ ಹುಮ್ಮತನದ ಮಾತುಗಳು ಬರುತ್ತಿಲ್ಲ. ಈಗ ನಿಮ್ಮದಾದಂತಹ ವ್ಯಕ್ತಿಯನ್ನು ನೆಲೆಸುವುದಕ್ಕೆ ಅವಕಾಶ ಯಾರ್ಯಾರನ್ನು ಯಾರ್ಯಾರು ಆರಿಸ್ತೀರಿ, ಯಾವುದರಲ್ಲಿ ನಿಮಗೆ ನಾನಿಲ್ಲ, ನಾನು ಈ ಸ್ಪರ್ಧೆಯಲ್ಲಿ ಇಲ್ಲದಿಲ್ಲ. ಅದೇನು ನನ್ನನ್ನು ಕಳಿಸಿನಿ, ನಾನು ಹೋಗ್ತೇನೆ. ನಾನು ಈ ಸ್ಪರ್ಧೆ ಎಲ್ಲ ಬೇಡ. ಅವರ ಜೊತೆಯಲ್ಲಿ ಈ ಬಾಂಧವರ ಜೊತೆಯಲ್ಲಿ ನಮ್ಮದು ಸ್ಪರ್ಧೆ ಅಂತ ಸುಮ್ಮನೆ. ಅದರಲ್ಲಿ ಯಾರಿದ್ದಾರೆ? ನನಗೆ ತಾಗುವವರು ಯಾರಿಲ್ಲ. ಇದರಲ್ಲಿ ಯಾರಿದ್ದಾರೆ? ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅಷ್ಟೇ. ಮತ್ತೆ ಅವರಿಗೆ ಏನು ಗೊತ್ತುಂಟು ಗುರುಗಳೇ? ಹಿಂದಿಂದ ಅಪಪ್ರಚಾರ ಮಾಡ್ತಾವ, ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ. ನಾನು ಮಾಡಿದ್ದು ಒಂದಾದ್ರವರೆಗೆ ಮಾಡ್ಲಿಕ್ಕೆ ಆಗ್ತದ? ಆಮೇಲೆ ನೋಡಿಕೊಳ್ಳುವ. ಆಯ್ತು, ನೋಡುವ ಯಾವುದು. ಮಕ್ಕಳೇ ಬನ್ನಿ, ಯಾರು ಬನ್ನಿರ, ಬನ್ನಿ ಬನ್ನಿ. ತನ್ನವರು ನನ್ನ ತಮ್ಮ ಇವನ ನೋಡುವ. ನೋಡು ಪಾಪ, ಸರಿ ಉಂಟು ಮಗು, ಸರಿ ಉಂಟು, ಆಯ್ತಾ? ಇವರಿಗೆಲ್ಲ ನಮಗೆ ನಮ್ಮಲ್ಲಿ ಗೊತ್ತಿರುವವರಿಗೆ ಕೇಳಲಿಕ್ಕಾಗುದಿಲ್ಲ. ಹೇಗೆ ಕಟ್ಟುದು? ಇವನೊಂದಿಗೆ ಯಾರು ಹೋರಾಡ್ತೀರಿ? ಹೋರಾಟ ಮಾಡುವವರು ಬರ್ತಿಯಾಗಿ ಯಾರು? ನೀವು ಬರುತ್ತಿಗ ಕಡ್ಕ ಇಲ್ವಲ್ಲ? ಕಡ್ಕ ಮಾಡಿರ? ಖಡ್ಗ ಕೊಡಿ. ಎಂತಾರೆ ಖಡ್ಗ ಇಲ್ಲ ಅಂದ್ರೆ ಖಡ್ಗದ ಹಾಗೆ ಇದ್ದದ್ದು ಯಾವ್ದಾದ್ರು ಕೊಡಿ. ಕಡ್ಕಕ್ಕೆ ಕಡ್ಕ ಯಾರಿಗೆ ಬಿಲ್ ಕೊಡಿ? ಗುರು
ರೀತಿಯಲ್ಲಿ ಪ್ರದರ್ಶನ ನೀಡಬೇಕೆಂದು ಅಪ್ಪಣೆ ಹೋಗಬೇಕು. ಇದರಾಗಿ ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಆಯ್ತು ಮಗು, ನಮಸ್ಕಾರ ಮಾಡಬೇಕು. ಹೇಳು ಹೇಳು. ಅಜ್ಜ, ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಆಯ್ತು. ನೀವು ಕಲಿಸಿದ ವಿದ್ಯೆಯನ್ನು ನಾನು ಚೆನ್ನಾಗಿ ಕಲಿತಿದ್ದೇನೆ. ಪ್ರದರ್ಶನ. ಈಗ ನಾನು ಯಾವ ವಿದ್ಯೆಯನ್ನು ನೋಡಿ, ನೀವು ಯಾಕೆ ಅವ ಮಾತಾಡುವ ಎಡೆಯಲ್ಲಿ ಮಾತಾಡಿ? ಈಗ ಮರ್ತೋಗುವ ಅವನಿಗೆ ಮರ್ತು ಹೋಗೋದಿಲ್ಲ, ಅವ ಮಾತಾಡ್ತಾ ಇದ್ದಲ್ಲ. ನೀವು ನೋಡಿ, ಗುರುಗಳ ಸಮಸ್ಯೆ ಆಗುತ್ತೆ ಇದು ನಮಗೆ. ನಾವು ಎಲ್ಲಿಯಾದ್ರೂ ಏನಾದ್ರೂ ಮಾಡ್ತಾ ಇರುವಾಗ ಎಡೆಯಲ್ಲಿ ಬಂದು ಅದು ಹಾಗಲ್ಲ ಹೀಗೆ ಅಂತ ಹೇಳಿದ್ರೆ ನಮಗೆ ತಪ್ಪುದಿಲ್ವಾ? ಮತ್ತೆ ತಪ್ಪಬಾರ್ದು. ಯಾರು ಇದ್ರ ನೀವು ರಾಜಕೀಯ ಮಾಡ್ತೀರಿ ನೋಡಿ. ಅವ ಅಷ್ಟು ಮಾತಾಡುವಾಗ ನೀವು ಎಡೆಯಲ್ಲಿ ಮಾತಾಡಿದ್ರಿ. ಇಲ್ಲಲ್ಲ, ನನ್ನ ತಮ್ಮ ಮಾತಾಡುವಾಗ ನೋಡಿ, ಅವನಿಗೆ ಮತ್ತೆ ಮಾತಾಡ್ಲಿಕ್ಕಿಲ್ಲ, ಅವನಿಗೆ ಇದ್ದದ್ದೇ ಅಷ್ಟು, ಅದನ್ನು ನೀವು ತಪ್ಪಿಸಿದ್ದಲ್ಲ. ಇನ್ನು ಹೇಳಲಿಕ್ಕಿಂತ ಏನಾದ್ರು ಇಲ್ಲ. ನೀನು ಮಾತಾಡಿ, ನೀನು ಮಾತಾಡಿ. ನೀವೇ ಅಷ್ಟಂತೂ ಪ್ರದರ್ಶನ ಮಾಡಿದ್ದಾರೆ. ಸಾಕು ಸಾಕು, ನಿಮ್ಮಿಬ್ಬರು ಸಾಕು. ಇನ್ಯಾರು 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 ವಂದಿಸಿಕೊಂಡಿದ್ದೇನೆ. ಹೇಳು. ಅಜ್ಜಯ್ಯ, ಪ್ರಣಾಮಗಳು. ನಾವು ಕಲಿದಂತಹ ವಿದ್ಯೆಯನ್ನು ಪ್ರದರ್ಶಿಸಲು ಈ ಪರೀಕ್ಷಾ ರಂಗಕ್ಕೆ ಕಾರಿದವರಿದ್ದೀರಿ. ಇದು ಸಿದ್ಧನಾಗಿದ್ದೇನೆ. ನನ್ನಿಂದ ಏನಾಗಬೇಕೆಂದು ತಿಳಿಸಿ. ಯಾರು ಅಜ್ಜಯ್ಯ, ವಂದಿಸಿಕೊಂಡಿದ್ದೇನೆ. ಹೇಳು. ಅಜ್ಜಯ್ಯ, ಪ್ರಮಾಣಗಳು. ಗುರುದೇವ, ನೀವು ಕಲಿಸಿಕೊಟ್ಟ ಎಲ್ಲಾ ರೀತಿಯ ವಿದ್ಯೆಗಳನ್ನು ಬಹಳ ಬಹಳ ಆಸಕ್ತಿ. ಆಸಕ್ತಿಯಿಂದ ಅಭ್ಯಾಸ ಮಾಡಿದವರು ನಾವು. ಈ ಪರೀಕ್ಷಾ ರಂಗದಲ್ಲಿ ಯಾವ ರೀತಿ ಪ್ರದರ್ಶನ ನೀಡಬೇಕು, ಅಪ್ಪನೆಯಾಗಬೇಕು. ಅವ ಏನನ್ನು ಪ್ರದರ್ಶಿಸುತ್ತಾನೋ ಅದನ್ನು ನೀನು ಖಂಡಿಸಬೇಕು. ನೀನು ಪ್ರದರ್ಶಿಸುತ್ತೀಯೋ ಅವ ಅದನ್ನು ಖಂಡಿಸಬೇಕು. ಒಳ್ಳೆ ಕಲ್ತಿದ್ದೀರಿ, ಒಳ್ಳೆ ಕಲ್ತಿದ್ದೀರಿ. ಿ
ನಿಮ್ಮಲ್ಲಿರುವ ಆಯುಧವೆಂದರೆ ಯಾವುದನ್ನು ವಿದ್ಯೆಯನ್ನು ಕಲಿತಿದ್ದೀರೋ ಅದನ್ನು ಪ್ರಯೋಗಿಸಿ. ವಂದನೆಗಳು. ಹೇಳು. ಅಜ್ಜಯ್ಯ, ನಿಮಗೂ ನಮ್ಮ ಪ್ರಣಾಮಗಳು. ದೇವರ ಅನುಗ್ರಹ. ನೀವು ಹೇಳಿಕೊಟ್ಟಂತಹ ಎಲ್ಲಾ ವಿದ್ಯೆಗಳನ್ನು ನಾವು ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಕಲಿತಿದ್ದೇವೆ. ನೀವು ನಮಗಾಗಿ ಈ ಪರೀಕ್ಷಾ ರಂಗವನ್ನು ತಯಾರಿಸಿದ್ದೀರಿ, ಏರ್ಪಡಿಸಿದ್ದೀರಿ. ನಾನು ಯಾವ ವಿದ್ಯೆಯನ್ನು ತೋರಿಸಲಿ ಹೇಳಿ ಗುರುಗಳೇ? ಯಾರು ಪ್ರತಿಸ್ಪರ್ಧಿ? ಯಾರು? ದ್ರೋಣಾಚಾರ್ಯ ಹಾಗೂ ಗುರು ಕೃಪಾಚಾರ್ಯರಿಗೆ ತಮ್ಮ ಶಿಷ್ಯರಾದ ದುಸ್ಸಾಹವನ್ನು ಮಾಡುವ ವಂದನೆಗಳು. ಆಗಲಿ ಅಜ್ಜಯ್ಯ, ವಂದನೆಗಳು. ಇಷ್ಟು ವರ್ಷಗಳಿಂದ ಕಲಿತುಕೊಂಡಿರುವ ಶಸ್ತ್ರವಿದ್ಯೆಯನ್ನು ಪ್ರಯೋಗಿಸಲು ಇಷ್ಟು ದೊಡ್ಡದಾದ ಪರೀಕ್ಷಾ ಗುರುಗಳಲ್ಲಿ ಮಾತಾಡ್ತಾರೆ, ಅವರಿಗೆ ಕೇಳುವುದಿಲ್ಲ, ಪ್ರಾಯ ಆಯ್ತು. ಇಷ್ಟು ದೊಡ್ಡ ಪರೀಕ್ಷಾ ಅದಕ್ಕೆ 1 ತಿಂಗಳಿಂದ ನಿಮಗೆ ಬೊಬ್ಬೆ ಹಾಕುವುದು ಎಲ್ಲ 6ವರೆಗೆ ಬನ್ನಿ ಗುರುಗಳೇ, ನೀವು ಅವರಿಗೆ ಹೇಳಿದ್ದೀರಿ 6ವರೆಗೆ ಬನ್ನಿ ಅಂತ. ನೀವು ಒಮ್ಮೆ ಆದ್ರೂ ಬಂದಿದ್ದೀರಾ? ನಾನು ಅದಕ್ಕಿಂತ ಮೊದಲೇ ಇಲ್ಲಿ ಸಮಸ್ಯೆ ಆದ್ದು ನನ್ನ ತಮ್ಮಂದಿರದ್ದಲ್ಲ, ಇಲ್ಲಿ ಸಮಸ್ಯೆ ಆದ್ದು ನಿಮ್ಮದು ಗುರುಗಳೇ. ಏನು? ನೀವು ನೇರವಾಗಿ ಕರೆದ ತಕ್ಷಣ ದೊಡ್ಡ ಪರೀಕ್ಷೆಗೆ ಬಂದು ನಿಲ್ಲುವುದಲ್ಲ, ಒಂದು ಕಿರು ಪರೀಕ್ಷೆಗೆ ನೀವು ಬಂದು ಯಾರೆಲ್ಲ ಇದ್ದೀರಿ, ಯಾರ ಮುಂದೆ ಯಾರು ಬರಬೇಕು ಅಂತ ನೀವು ತೀರ್ಮಾನ ಮಾಡಬೇಕಿತ್ತು. ಅದನ್ನು ಬಿಟ್ಟು ನೀವಿಲ್ಲಿ ಕುಳಿತುಕೊಂಡು ಯಾರು ಎದುರಿಗೆ ಯಾರು ಹಿಡ್ಕೊಳ್ಳುವುದು ಯಾವುದೆಲ್ಲ ಉಂಟು ಅದರಲ್ಲಿ ಯುದ್ಧ ಮಾಡಿ ಪರೀಕ್ಷೆ ಮಾಡಿ ಅಂತ ಹೇಳುವುದಲ್ಲ ಗುರುಗಳೇ. ನಾನು ನಿಮ್ಗೆ ಎದುರು ಮಾತಾಡ್ತೀನಿ, ನೀನು ಹಾಗೆ ಮಾತಾಡದಿದ್ರೆ ನನಗೆ ಇದನ್ನೆಲ್ಲ ನೋಡುವಾಗ ಗುರುಗಳೇ ಯಾರು ಪ್ರತಿಸ್ಪರ್ಧಿ? ಯಾರು? ಇನ್ಯಾರು? ಯಾರು ಪ್ರತಿಸ್ಪರ್ಧಿ? ಯಾರು?
ಯಾರು ಪ್ರತಿಸ್ಪರ್ಧಿಯಾಗಿ ಯಾರು ನಿಲ್ತೀರಾ? ಮೊದಲಾಗಿ ಹೊಂದಿಸಿಕೊಂಡಿದ್ದೇನೆ. ಹೇಳು ಮಗು. ಅಜ್ಜಯ್ಯ, ಈ ದುರ್ಯೋಧನನ ಪ್ರಣಾಮಗಳು. ಗುರುಗಳೇ, ಅವಾಗೆಲ್ಲ ವಿದ್ಯಾಭ್ಯಾಸ ಕಲಿಸಿದ ನೀವು ಈ ಪರೀಕ್ಷಾ ರಂಗವನ್ನು ಏರ್ಪಡಿಸಿದ್ದೀರಿ. ಹೌದು ಮಗು. ಎಲ್ಲ ವಿದ್ಯೆಯನ್ನು ಆಸಕ್ತಿಯಿಂದ ಕಲಿತಿದ್ದೇನೆ. ಆದರೆ ಈ ಗದಾಯುದ್ಧದಲ್ಲಿ ನನ್ನ ಆಸಕ್ತಿಯಾದ ವಿದ್ಯೆ ಗದಾಯುದ್ಧವನ್ನು ಮೀರಿಸುವವರು ಯಾರಿದ್ದಾರೆ? ಗುರುಗಳೇ, ನಮಗೆಲ್ಲರಿಗೂ ವಿವಿಧ ಯುದ್ಧ ವಿದ್ಯೆಯನ್ನು ಉಪದೇಶಿಸಿದವರು ನೀವು. ಹೌದು ಮಗು. ಅದರಲ್ಲಿಯೂ ನನಗೆ ಗದಾ ಯುದ್ಧದಲ್ಲಿ ವಿಶೇಷವಾದ ಆಸಕ್ತಿ. ಈ ಹೊತ್ತಿನಲ್ಲಿ ಅದನ್ನು ಪ್ರದರ್ಶಿಸಲು ನಾನು ಸಿದ್ಧನಾಗಿದ್ದೇನೆ. ಈ ದುರ್ಯೋಧನ ಏನು ಅವನನ್ನು ಸೋಲಿಸುವವರು ಯಾರಿದ್ದಾರೆ? ಅವನನ್ನು ಸೋಲಿಸಲು ನಾನಿದ್ದೇನೆ. ನೋಡಿ ನೋಡಿ, ಇವ ಆದ್ರೆ ಸರಿ ಅಭ್ಯಾಸಕ್ಕೆ ಬಂದಿದ್ದಾನೆ. ಅದು ಹಾಗೆ. ಅಲ್ಲವಾ? ಬಾ ಮತ್ತೆ. ನೋಡಿ ನೋಡಿ, ನೀವು ತಮ್ಮ ತಮ್ಮೊಂದಿಗೆ ಪರಸ್ಪರ ದ್ವಂದ್ವ ಯುದ್ಧವನ್ನ ಮಾಡಬಾರದು. ಯಾಕೆ ಹೇಳಿ, ತಮ್ಮಲ್ಲಿರುವಂತಹ ವಿದ್ಯಾ ಸಾಮರ್ಥ್ಯವನ್ನು ಪ್ರದರ್ಶಿಸುವುದಕ್ಕೆ ಬೇಕಾಗಿ ಈ ಪರೀಕ್ಷಾ ರಂಗವನ್ನು ಏರ್ಪಡಿಸಿದ್ದೇವೆ. ಆದ್ದರಿಂದ ನೀವು ಯುದ್ಧ ಮಾಡುವುದು ಸರಿಯಲ್ಲ. ಪ್ರದರ್ಶನ ಮಾತ್ರ. ಪ್ರದರ್ಶನ ಮಾತ್ರ, ಇಲ್ಲಿ ಪ್ರಯೋಗ ಮಾಡ್ಲಿಕ್ಕಿಲ್ಲ. ಮತ್ತೆ ನಾಳೆ ಮುಖ ನೋಡ್ಲಿಕ್ಕಿಲ್ವಾ? ಆದ್ದರಿಂದ ಭೀಮ ಇಷ್ಟ ಕಡೆಗೆ ಸರಿ.
ಅವಕಾಶಗಳು ತಾನಾಗಿ ಒಲಿದು ಬರುವಂತಹ ಕಾಲ ಬರ್ತದೆ ಮಗು. ಇನ್ನೂ ನಿನಗೆ ಸ್ವಲ್ಪ ಅವಕಾಶ ಇದೆ. ಗುರುಗಳೇ. ಹ. ನನಗೆ ಅವಕಾಶ ಇಲ್ಲ ಹಾಗಾದ್ರೆ. ಉಂಟು ನಿಲ್ಲು, ನೀನು ಸ್ವಲ್ಪ ನಿಲ್ಲು, ಅವನ ಪ್ರದರ್ಶನ ಹೇಳು. ನನಗೆ ಅವಕಾಶ ಇಲ್ವಾ? ನೀನಾಗಿ ಆಸಕ್ತಿಯಿಂದ ಮುಂದೆ ಬರಬೇಕೋ ಬೇಡುವ? ಬರ್ಬೇಕು, ನೀವು ನಮ್ಮನ್ನು ಕರೀತೀರಿ ಅಂತ ನಾವಲ್ಲಿ ನಿಂತದ್ದು, ನೀವೇ ಕರೆಯೋದಿಲ್ಲ ಮತ್ತೆ. ಎಲ್ಲರನ್ನು ನಾನೇ ಕರೆದ್ರೆ ಆದೀತ? ಅವರ ಹಾಗಲ್ಲ ಗುರುಗಳೇ, ನಾನು ಅವರ ಹಾಗ ಮತ್ತೆ. ಚತುರಮತಿ ನೀನು. ಹಾ, ನೀನು ಕಲ್ತಿದ್ಯಲ್ಲ, ಹೌದು ಪ್ರಯೋಗಿಸ್ತೀಯ. ಯಾವ ವಿದ್ಯೆಯನ್ನು ಕಲ್ತಿದ್ದೀನಿ? ಯಾವ ವಿದ್ಯೆ ನೀವು ಕಲಿಸಿದ್ದೀರಿ ಎಲ್ಲ ಕಲ್ತಿದ್ದೇನೆ. ನನ್ನಿಂದ ಯಾವುದು ಪ್ರಯೋಗ ಆಗಬೇಕು ಖಂಡಿತವಾಗಿಯೂ ಪ್ರಯೋಗಿಸ್ತೀಯ ನೀನು. ಹಾ. ಬಿಲ್ಲುಗಾಣ ಕೊಟ್ಟಿರೋ ಗದೆ ಹಿಡ್ಕೊಂಡು ಅವನಲ್ಲಿ ಹೋಗಿ ಬಿಲ್ಲು ಬಡಿಸ್ತೇನೆ. ಗುರುಗಳೇ, ಮುಂದೆ ಬಾ. ಹೂ ಅಲ್ಲಿ ನಿನಗೆ ಏನು ಕಾಣುತ್ತದೆ ಮಗು? ಅಲ್ಲಿ ಮಾವಿನ ಮರ ಕಾಣ್ತಾ ಉಂಟು ಗುರುಗಳೇ. ಆ ಮಾವಿನ ಮರದಲ್ಲಿ ರೆಂಬೆಯಲ್ಲಿ ನಿನಗೆ ಏನು ಕಾಣುತ್ತದೆ? ಮಾವಿನ ಹಣ್ಣು ಕಾಣ್ತಾ ಉಂಟು ಗುರುಗಳೇ. ಸಾಲವೇ ಅದೇ ಅಲ್ವಾ? ಅದರಿಂದ ಅದೇ ಕಾಣಬೇಕು. ಮತ್ತೆ ಅದನ್ನು ಹೇಳಿದ್ದಲ್ಲ, ರೆಂಬೆಯಲ್ಲಿ ಏನು ಕುಳಿತಿದೆ? ರೆಂಬೆಯಲ್ಲಿ ಎಲೆ ಕಾಣ್ತಾ ಉಂಟು ಗುರುಗಳೇ. ಎಲೆ ಸ್ವಾಭಾವಿಕವಾಗಿ ಮರದಲ್ಲಿ ಇರಬೇಕಾದ್ರೆ ಅದರಲ್ಲಿ ಕುಳಿತ ಪಕ್ಷಿಯೊಂದು ಕಾಣುತ್ತದ? ಆ ಪಕ್ಷಿ ಒಂದು ಕಾಣ್ತಾ ಉಂಟು ಗುರುಗಳೇ. ಆ ಪಕ್ಷಿಯನ್ನೇ ಗುರಿಯನ್ನಾಗಿಸಿಕೊಂಡು ಅದಕ್ಕೆ ಬಾಣ ಪ್ರಯೋಗ ಮಾಡು. ಇಷ್ಟೇ ಗುರುಗಳೇ, ನಿಮಗೆ ನಮ್ಮ ಸಾಮರ್ಥ್ಯ ಗೊತ್ತಿಲ್ಲ. ನೀವು ನಮ್ಮನ್ನು ಕರೆಯುವಾಗ ನಾನು ಯಾಕೆಂತ ಯೋಚಿಸಿದ್ದೆ, ಎಲ್ಲಿಯಾದ್ರೂ ಹೋಗಿ ನಮ್ಮ ಗುರುಗಳು ಹರಣ ಹಣೆಗಟ್ಟಿನ ಕಿಚ್ಚಿನಲ್ಲಿ ಹಪ್ಪಳ ಸುಟ್ಟು ಬಂದಿ ಮಕ್ಕಳೇ ಅಂತ ಕರೀತಾರೆ ಅಂತ ಮತ್ತೆ ಅಂತದನ್ನೆಲ್ಲ ಹೇಳಬೇಕು ನೀವು. ಮೃತ್ಯುವಿನ ಕೋರದಾಡೆಗೆ ಹಗ್ಗವನ್ನು ಕಟ್ಟಿ ಉಯ್ಯಾಲೆ ಆಡುವಂತಹ ಸಾಮರ್ಥ್ಯ ಇರುವವರು ನಾವು. ಮತ್ತೆ ಸುಮ್ಮನೆ ನಮ್ಮ ಅಣ್ಣನ ಇಲ್ಲ, ಅಣ್ಣ ಮಾಡಿದ ಕೆಲಸ ನೋಡ್ಬೇಕು ಗುರುಗಳೇ. ನೀವು ನೋಡಿ, ನಮ್ಮ ಹಸ್ತಿನಾವತಿ ಅಂತ ಹೇಳಿದ್ರೆ ಒಂದು ಚಿನ್ನದ ಅಂಗಡಿ ಅಂತ ನೀವು ಭಾವಿಸಿದ್ರೆ ಅದರಲ್ಲಿ ನಾನೊಂದು ವಜ್ರ ಇದ್ದ ಹಾಗೆ, ನನ್ನ ಅಣ್ಣ ಚಿನ್ನ ಮಾರುವವ ಇದ್ದ ಹಾಗೆ, ಗೊತ್ತುಂಟಾ? ಮತ್ತೆ ಹಾಗಿರುವಾಗ ನೀವು ನಮ್ಮಲ್ಲಿ ಇಂಥದ್ದನ್ನೆಲ್ಲ ಹೇಳಿದ್ರೆ ಆಗ್ತದ? ಆದ್ರೆ ಅದನ್ನು ಆಮೇಲೆ ಅಳತೆಗೋಲಿನಲ್ಲಿ ಇಡೋಣ. ಈಗ ಇದನ್ನು ಮಾಡಿ ತೋರಿಸುವುದಕ್ಕೆ ಸಾಧ್ಯವ? ಆದೀತು ಗುರುಗಳೇ, ಮತ್ತೆ ನಾನೇ ಕಲಿಸಿದ್ದನ್ನು ಅವನಿಗೆ ಹೇಳಿದೆ, ಅವ ಮಾಡಲಿಲ್ಲ ಅಂತ ನೀವು ಯಾಕೆ ಹೇಳಬೇಕು? ಆಶೀರ್ವಾದ ಮಾಡಿ ಪ್ರಯೋಗ ಮಾಡುದಲ್ಲ. ಮಾವಿನ ಹಣ್ಣು ಉದುರಿತು. ಮಾವಿನ ಹಣ್ಣು ಬೈಲಿಕ್ಕೆ ಹೇಳಿದ್ದಲ್ಲ ನಾನು, ಮತ್ತೆ ಪಕ್ಷಿಯ ಶಿರಕ್ಕೆ. ಈಗ ಪಕ್ಷಿ ಎಲ್ಲಿ ಉಂಟು? ಪಕ್ಷಿ ಹಾರಿ ಪಕ್ಷಿಗೆ ಕಣ್ಣು ಕಾಣುವುದಿಲ್ಲ. ಏನು? ನನ್ನ ಬಾಣ ಹೋಗುವಾಗ ಅದನ್ನು ನೋಡಿ ಹಾರಿ ಹೋದದ್ದು. ಬಾಣವನ್ನು ಹಾರಿ ಹೋಗದ ರೀತಿಯಲ್ಲಿ ಪ್ರಯೋಗ ಮಾಡಬೇಕು. ಅದರಲ್ಲಿ ನಿನ್ನ ಕರಕುಶಲತೆ ಸಾಕು. ಗುರುಗಳೇ, ನಮ್ಮದೇನಿದ್ರು ಗದಾಯುದ್ಧದಲ್ಲಿ ಇದ್ದದ್ದು ಹೌದಾ? ಹಾಗಿರುವಾಗ ನೀವು ಇದನ್ನು ನನ್ನ ಕೈಯಲ್ಲಿ ಕೊಟ್ರೆ ನನ್ನಿಂದ ಏನಾಗ್ತದೆ ಗುರುಗಳೇ? ನನಗೆ ಇದೆಲ್ಲ ಅಭ್ಯಾಸ ಉಂಟಾ? ಹಾಗಿದ್ರೆ ಗದಾಯುದ್ಧದಲ್ಲಿ ನೀನು ಪ್ರವೀಣ ಅಂತ ಆದ್ರೆ ಗದೆಯನ್ನೇ ಕೊಡೋಣ. ಕೊಡಿರೋ ಗದೆ. ಭೀಮನಲ್ಲಿ ಹೋರಾಡೋದಕ್ಕೆ ಸಾಧ್ಯವ ನಿನಗೆ? ಲೆಕ್ಕಕ್ಕೆ ಅಲ್ಲ ನನಗೆ. ಎಂತ? ಮತ್ತೆ ನಾನು ಅವನನ್ನು ಅಭ್ಯಾಸಕ್ಕೆ ಸರಿಯಾಗಿ ಬಂದಿದ್ದಾನೆ ಅಂತ ಹೇಳಿದ್ದಕ್ಕೆ ಅವನಿಗೆ ಅಹಂಕಾರ ಬಂದದ್ದು ಗುರುಗಳೇ. ಹಾಗೆ ಬೇಕು ಮಗು, ಹಾಗೆ ಬೇಕು. ಎದ್ರ ಬೇಡ, ನಾನಿದ್ದೇನೆ. ನೋಡು, ನೀನೆಲ್ಲ ಹೆಣ್ಣಿನ ಸ್ವರದಲ್ಲಿ ನನ್ನಲ್ಲಿ ಮಾತಾಡಿದ್ರೆ ನಾವೆಲ್ಲ ಹೆದರುವವರಲ್ಲ. ನಮ್ಮ ವಿಷಯ ನಿಮಗೆಲ್ಲ ಗೊತ್ತಿಲ್ಲ ಗುರುಗಳೇ. ಹೇಳಿ ಸ್ವಲ್ಪ ನೋಡಿ. ಅವನ ವಿಷಯ ಯಾರಿಗೂ ಗೊತ್ತಿಲ್ಲ. ಈಗಲ್ಲ, ಮುಂಚಿನದ್ದು ಒಳ್ಳೆ ಪ್ರಚಾರದಲ್ಲಿ ಒಂದು 10-15 ದಿವಸಕ್ಕಿಂತ ಮುಂಚೆ ನಮ್ಮದೆಲ್ಲ ಕೇಳಬೇಕು. ಅದನ್ನು ಕೇಳ್ತಾ ಇರ್ತಿದ್ರೆ ನೀವು ಅದು ಇದುವಾ ಇದು ಅಲ್ಲ ಇವನು ಆಶ್ಚರ್ಯ ಬರ್ತಾ ಇದೆ. ನೀವು ಗದಾದಂಡವನ್ನು ಪ್ರಯೋಗಿಸ್ತೀರಿ ಅಂತ ಆದ್ರೆ ಆ ಗದೆಯಲ್ಲಿ ನೀವೆಷ್ಟು ಪ್ರಾವೀಣ್ಯತೆಯನ್ನು ಪಡೆದಿದ್ದೆ ಅನ್ನೋದನ್ನು ತೋರಿಸುದೆಯಾ? ತೋರಿಸುದೆಯಾ? ತೋರಿಸು. ಗುರುಗಳೇ ನೋಡಿ, ಎಲ್ಲೆಲ್ಲಿಗೆ ಹೊಡಿಲಿಕ್ಕೆ ಬರ್ತಾನೆ. ಹಾಗೆ ಅದು ಕಲ್ತ ವಿದ್ಯೆಯನ್ನು ಪ್ರದರ್ಶಿಸುವುದು ಹಾಗೆ. ಮತ್ತೆ ಗದೆ ಉಂಟು ಅಂತ ಹೊಡೆಯುವುದಲ್ಲ. ಹಾಗೆ ಮಾಡಿದ್ದೇನೆ, ಹೀಗೆ ಮಾಡಿದ್ದೇನೆ. ಈಗ ಏನು ಕೂಡುವುದಿಲ್ಲ. ಯಾರಿ ಬಿತ್ತಲ್ಲ. ಹಿಡಿತ ತಪ್ಪಿದ್ದು. ಯಾಕೆ ಬಿತ್ತು? ಆಯ ತಪ್ಪಿದ್ರೆ ಆಮೆ ಬೀಳ್ತದೆ, ಅದು ಗೊತ್ತದ ಗುರುಗಳೇ? ಆನೆ ಬೀಳ್ತದೆ, ಹೌದು. ಗದೆ ಬೀಳಬಾರ್ದಿತ್ತಲ್ಲ. ಗದೆ ಬೀಳ್ಬಾರ್ದು ಅಂತ ಹಿಡಿತ ತಪ್ಪಿದ್ದು ಗುರುಗಳೇ. ಹೇಗೆ? ನಾನು ಇಲ್ಲಿಗೆ ನೀವು ಕರೆಯುವಂತ ಸಂದರ್ಭದಲ್ಲಿ ಓಡೋಡಿ ಬರ್ತಾ ಇರುವಾಗ ಅಮ್ಮನ ಸ್ವರ ಕೇಳಿದ್ದು. ಓಡಿ ಅಮ್ಮನಿಗೆ
ಅಮ್ಮನ ಮಾತಿಗೊಂದು ಬೆಲೆ ಕೊಡ್ಬೇಕು ಕೊಡ್ಬೇಕು. ಅಮ್ಮ ಕರೆದಾಗ ಹೋಗ್ಲೇಬೇಕು. ಮೊದಲಾಗಿ ಅಲ್ಲಿಗೆ ಹೋದೆ, ಅದಕ್ಕೆ ಅಮ್ಮ ಹೇಳಿದ್ರು ಹೇಗೂ ಹೋಗ್ತಾ ಇದ್ದಿ ಮಗನೇ, ಹೋದವ ಬರ್ತಿ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಬೇಗ ಬರ್ತಿ ಅಂತ ಹೇಳಲಿಕ್ಕೆ ತಡವಾಗಿ ಬರ್ತೀನಿ, ಸ್ವಲ್ಪ ಗಂಜಿಯನ್ನು ಗುಂಜಿಸಿಕೊಂಡು ಹೋಗ್ ಮಗನೇ ಅಂತ ನನಗೆ ಹೇಳಿದ್ರು. ಮಾಡಿ ಹೋಗ್ಲಿಕ್ಕೆ. ಹೌದೌದು, ಅವಸರದಲ್ಲಿ ಬರುವಾಗ ಅವರುಗಳೇ ನೋಡಿ, ಅದಕ್ಕೆ ಅಲ್ಲಿಗೆ ಸ್ವಲ್ಪ ಗಂಜಿಗೆ ತುಪ್ಪ, ದನದ ತುಪ್ಪ ಹಾಕಿ ಊಟ ಮಾಡಿಕೊಂಡು ಬಂದದ್ದು. ನದ್ದೇ ಹಾಕೋದು ಮತ್ತೆ ಬೇರೆ ಯಾವ್ದು? ಅದೇ ಕೈ ತೊಳೆಯುವಾಗ ಅವಸರದಲ್ಲಿ ಸ್ವಲ್ಪ ತುಪ್ಪದ ಪಸೆ ಇತ್ತು ಗುರುಗಳೇ, ಯಾರಿಗೆ ಏನ್ ಮಾಡ್ಬೇಕಾಗ್ತದೆ? ಕೆಲವೊಂದೊಂದು ಸಲ ಎಂತೆಂತದ್ದೋ ಜಾರಿ ಹೋಗ್ತದೆ. ಹೌದೌದು, ಎಂತೆಂತವರು ಹೋಗುತ್ತಾರೆ, ಮತ್ತೆ ನಾವೆಲ್ಲ ಒಂದು ಬೀಳುವುದು ದೊಡ್ಡ ವಿಷಯವಾಗುತ್ತದೆ. ಇನ್ನೂ ಪರಿಣಿತಿಯನ್ನು ಪಡಿಬೇಕು, ಅಭ್ಯಾಸ ಇನ್ನೇನು ಅಭ್ಯಾಸ ಮಾಡುವುದು ಅದೇ ಬಿದ್ದ ಮೇಲೆ ಆಯ್ತು, ನಿಲ್ಲಲ್ಲಿ ಆಯ್ತು, ಹೋಗ್ಬೇಕಾ? ಎಲ್ಲೂ ಹೋಗುದಲ್ಲಿ ಮತ್ತೆ ನಾವೆಲ್ಲ ಬರ್ತೀವಿ. ಹೀಗೆ ಬಾ. ಅವಕಾಶಕ್ಕಾಗಿ ಹಾತೊರೆಯುತ್ತಿದ್ದಂತ ನಿನ್ನಲ್ಲಿ ಕರೆದು ನಾನು ಯಾಕೆ ಹೇಳಲಿಲ್ಲ ಅಂತ ಅಂದ್ರೆ, ಯಾವ ಮಗುವಿನ ಬಗ್ಗೆ ಪೂರ್ಣ ಭರವಸೆ ಇರ್ತದೋ ಅಂತದ್ರಲ್ಲಿ ಹೆಚ್ಚು ಪ್ರಶ್ನೆಯನ್ನು ಕೇಳಬೇಕಾದ ಅವಶ್ಯಕತೆ ಇರುವುದಿಲ್ಲ. ನೀನೆಷ್ಟು ಕಲಿತಿದ್ದಿ ಅನ್ನೋದು ನನ್ನ ಮನಕ್ಕೆ ವೇದ್ಯವಾಗಿದೆ. ಆದರೂ ಉಳಿದವರಿಗೆ ತಿಳಿಯಲು ಸುಖವಾಗಿ ನಿನಗೆ ಪರೀಕ್ಷೆಯನ್ನು ಒಡ್ಡುತ್ತೇನೆ. ನೋಡು ಮಗು, ಮರದ ರೆಂಬೆಯಲ್ಲಿ ಕುಳಿತಂತಹ ಪಕ್ಷಿಯ ಕಣ್ಣಿಗೆ ಬಾಣ ಪ್ರಯೋಗ ಮಾಡು. ಹಾಗೆಯೇ ಆಗಲಿ. ಒಂದು ವಿದ್ಯೆ ನೋಡ, ಪಕ್ಷಿಯ ಕಣ್ಣಿಗೆ ಬಾಣ ಬಿಟ್ಟಿದ್ದಾನೆ, ಕೆಳಗೆ ಬಿದ್ದಿದೆ. ನೋಡಲಿ, ಸರಿ ನೋಡು. ಮರದ ಮೇಲೆ. ಈಗ ಮರದ ಮೇಲೆ ಉಂಟ, ಪಕ್ಷಿ ಕೆಳಗುಂಟ. ಮಗು, ಹಾಗೆಲ್ಲ ಮಾತನಾಡಬಾರ್ದು. ಅವರೇ ಬಾಯಿಪಾಠ ಮಾಡಿದ್ದ ತಪ್ಪಿ ಹೋಗುದಿಲ್ವ? ಅಲ್ಲೂ ಹೆದರ್ಬೇಡ. ಇನ್ನೊಂದು ನೋಡು, ವೃತ್ತಾಕಾರವಾಗಿ ತಿರುಗುತ್ತಾ ಇದೆ ವೃಷಭವೊಂದು. ಆ ವೃಷಭದ ಕೋಡಿಗೆ ತಿರುಗುತ್ತಿರುವಾಗಲೇ ಕೋಡಿಗೆ ಬಾಣ ಪ್ರಯೋಗ. ಹಾಗೆಯೇ ಆಗಲಿ. ನೋಡು, ವಿದ್ಯೆ ಅಂದ್ರೆ ಇದು. ಏಕಪಾಟಿ, ಏಕಪಟಿ ಅಲ್ಲ, ಏಕಪಾಟಿ. ಒಂದು ಸಲ ಕಲಿಸಿದ್ರೆ ಅದನ್ನು ಕರಗತ ಮಾಡಿಕೊಳ್ಳುವಂತ ಚಾಕಚಕ್ಯತೆ ಇರುವವರೇ ಏಕಪಾಟಿಗಳು. ಒಳ್ಳೇದು ಕಲ್ತು. ಗುರುಗಳೇ, ನಿಮ್ಮದಿ ಕಲಿಸುವವರ ದೊಡ್ಡ ಸಮಸ್ಯೆ ಇದು ಗುರುಗಳು. ಏನು? ನೀವು ಯಾವಾಗಲೂ ಕಲಿಯುವುದರಲ್ಲಿ ಮೊದಲು ಹೋಗುವವರನ್ನು, ಪ್ರಥಮ ಬರುವವರನ್ನೆಲ್ಲ ಹೊಗಳಬಾರದು. ಯಾರು ಹಿಂದಿದ್ದಾರೆ ಅವರನ್ನು ಪ್ರಥಮ ಬರುವ ಹಾಗೆ ಮಾಡಬೇಕು. ಕೆಲವೆಲ್ಲ ವಿದ್ಯಾಲಯಗಳೆಲ್ಲ ಉಂಟು, 95 ಬಂದವರನ್ನು ತಕೊಳ್ಳುದು ನಾವು, 98 ಬಂದವರು ನಮ್ಮಲ್ಲಿಗೆ ಬರಬೇಕು, 100 ಬಂದವರು ಮಾತ್ರ ನಮ್ಮಲ್ಲಿ ಇರಬೇಕು. ಹಾಗೆ ಮಾಡಿದ್ರೆ ಆಗುತ್ತದೆ ಗುರುಗಳೇ? ಏನು? 50 ಬಂದವರನ್ನು ಕರ್ಕೊಂಡು ಬಂದು 2 ವರ್ಷದಲ್ಲಿ 100 ಬರುವವರೆಗೆ ತಯಾರು ಮಾಡಿ ಕಲಿಸ್ಬೇಕು ನೀವು. ಏನು ಮಾಡೋಣ? ಅಷ್ಟು ಆಯುಷ್ಯ ಹಾಳಾಗ್ತದಲ್ಲ ಅಂತ ಬೇಸರವಾಗ್ತದೆ ಅಷ್ಟೇ. ಯಾಕೆ ಆಯುಷ್ಯ? ಮತ್ತೆ ಅಷ್ಟಿದ್ದವರು 50 ತಗೊಳ್ತಾರೆ. ನೀವು ನಮ್ಮಲ್ಲಿ ಹೇಳಿದ್ದೆಂತದ್ದು, ನನ್ನಲ್ಲಿ ಹೇಳಿದ್ದು ಆ ತಿರುಗುವಂತ ಅದರ ಕೋಡಿಗೆ ಬಾಣ ಬಿಡ್ಬೇಕು ಅಂತ ಹೇಳಿದ್ದೀರಿ. ನೀವು ತಿರುಗುವಾಗ ಅಂತ ಹೇಳಿದ್ದೀರಾ? ಮತ್ತೆ ನಿಂತಾಗ ಅಂತ ಮತ್ತೆ ನಾನು ನಿಂತಾಗಲೇ ಬಾಣ ಬಿಟ್ಟು ಬಾಣ ಪ್ರಯೋಗ ಮಾಡಿ ನಾನು ಅಭ್ಯಾಸ ಮಾಡಿದ್ದು, ಇಲ್ಲದಿದ್ರೆ ನಾವು ಬಿಡ್ತಿರ್ಲಿಲ್ವಾ? ಮಗು, ಮಂತ್ರಶರಗಳನ್ನು ಪ್ರಯೋಗಿಸಬೇಕು. ಹಾಗೆಯೇ ಒಂದು ಅಗ್ನಿಶರವನ್ನು ಪ್ರಯೋಗಿಸು. ಮಂತ್ರಶರದಲ್ಲೂ ನೀನು ಪರಿಣತಿಯನ್ನು ಹೊಂದಿದ್ದಿ. ಆದ್ದರಿಂದ ಕುಮಾರ, ಗುರುಕುಲದಲ್ಲಿ ಪಾರ್ಥ ಏವ ಧನುರ್ಧರ ಎಂಬಾಗ ನಿಲ್ಲಿ ನಿಲ್ಲಿ ಎಂಬ ಹಾಗೆ ಓಡಿ ಬಂದೆ ಅಲ್ಲ? ಹೌದು, ಯಾಕೆ ಹೇಳು. ಗುರುಕುಲದಲ್ಲಿ ಪರೀಕ್ಷಾ ರಂಗ ನಡೆಯುತ್ತಿರುವಾಗ ಪಾರ್ಥನೊಬ್ಬನೇ ಬಿಲ್ಲುಗಾರ ಎಂಬುವ ಹಾಗೆ
ಅದನ್ನು ಸಹಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಅದನ್ನು ಕೇಳಿಕೊಂಡು ಇಲ್ಲಿಗೆ ಬಂದಿದ್ದೇನೆ. ಸ್ವಾಮಿ, ನನಗೂ ಇಲ್ಲಿ ಪರೀಕ್ಷೆ ಮಾಡುವುದಕ್ಕೆ ಅನುಗ್ರಹಿಸಬೇಕು ಸ್ವಾಮಿ. ಪ್ರಯೋಗಿಸುವುದಕ್ಕೆ ಪ್ರದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಹೌದು. ಅವ ಏನೆಲ್ಲ ಮಾಡಿದ್ದಾನೆ ಅನ್ನುವುದು ಗೊತ್ತಿದೆ. ಹಾ, ಗೊತ್ತಿದೆ. ಅದನ್ನು ಮಾಡುವಂತಹ ಶಕ್ತಿ ನಿನಗಿದೆ. ಉಂಟು. ಹಾಗಿದ್ರೆ ಮಾಡಿ ತೋರಿಸು ನೋಡೋಣ. ಹಾಗೆ ವೃತ್ತಾಕಾರವಾಗಿ ತಿರುಗುವಂತಹ ವೃಷಭದ ಕೋಡಿಗೆ ಬಾಣ ಪ್ರಯೋಗ, ಮೇಲೆ ತಿರುಗುವಂತಹ ಮೀನಿನ ಕಣ್ಣಿಗೆ ತೈಲದಲ್ಲಿ ದೃಷ್ಟಿಯನ್ನಿಟ್ಟು ಬಾಣ ಪ್ರಯೋಗವನ್ನು ಮಾಡಿ ಮಂತ್ರಶರಗಳನ್ನು ಪ್ರಯೋಗಿಸು. ನಾನು ಬರುವುದಕ್ಕಿಂತ ಮುಂಚೆ ನಿನ್ನ ಪರಾಕ್ರಮ ಏನೆಂದು ನೀನು ತೋರ್ಪಡಿಸಿದ್ದೀಯಾ. ಆದರೆ ನಾನು ಬಂದ ಮೇಲೆ ನನ್ನ ಪರಾಕ್ರಮ ಏನೆಂದು ನೀನು ಕಣ್ಣಾರೆ ನೋಡಿದ್ದೀಯಾ. ಆದ್ದರಿಂದ ಶಕ್ತಿ ಸಾಮರ್ಥ್ಯ ಉಂಟೇನೆ ನಿನ್ನಲ್ಲಿ. ಮಾತನ್ನು ಕೇಳಿ ನಿನಗೆ ಸಹಿಸುವುದಕ್ಕಾಗಲಿಲ್ಲವೇ? ಹೌದು. ನಂಜಿನ ಬುರುಡೆ ಯುದ್ಧಕ್ಕೆ ಹೊಣೆ ಕೊಡ್ತೀಯಾ? ಹಾಗಾದ್ರೆ ನೋಡೇ ಬಿಡ್ತಾರೆ. ಬಲುಹು ಅನ್ನುವುದು ಕೋಣಕ್ಕೂ ಇರ್ತದೆ. ಹಾಗೆಂದು ಅದನ್ನು ಶಕ್ತಿಯುತವಾದಂತಹ ಪ್ರಾಣಿ ಎಂಬ ಹಾಗೆ ಹೇಳಬಹುದೇ ವಿನಃ ಯೋಗ್ಯತಾವಂತ ಅಂತ ಹೇಳಲಿಕ್ಕಾಗುವುದಿಲ್ಲ. ಚಂದ್ರವಂಶದ ಅರಸು ಮಗನನ್ನು ಯುದ್ಧಕ್ಕೆ ಕರಿಬೇಕು ಅಂತಾದ್ರೆ ನಿನ್ನದಾದಂತಹ ಛಾತಿ ಏನು?
ನೀನು ಯಾವ ಜಾತಿಯವ, ನೀನು ಯಾವ ನೀತಿಯವ, ಯಾರು ನಿನ್ನನ್ನು ಪಡೆದಂತಹ ತಂದೆ, ಇದೆಲ್ಲವನ್ನು ವರದಿ ಒಪ್ಪಿಸಬೇಕು. ನೋಡು, ಪಾಂಡುಕುಮಾರ ನೀತ ಪಾರ್ಥನೆಂಬುದಾಗಿ ಇವನ ಅಭಿಧಾನ. ಚಂದ್ರವಂಶದ ಕೊಡಿಯೀತ, ಇವನ ಹೆಸರು ಪಾರ್ಥ. ನೀನು ಯಾವ ಕುಲದವ, ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು, ವಿದ್ಯೆಯನ್ನು ಕಲಿಸಿದ ಗುರು ಯಾರು ಹೇಳ. ಏನ ಬೇಳಲಿ ಕುಲ ನಿಲೆಯ ಬಾಣಗಿಲ್ಲದ ತ್ರಾಣಗಿಲ್ಲದ ಹೀನದಿಯು ಏನ ಗೆಲ್ತು ಸನ್ನದನ ಜ್ಞಾನ ನಿಧಿಗಳ ಬೇಳಿರಿನಲ್ಲ ಏನ ಏನಗೆಲ್ತು ಸನ್ನುತ ಜ್ಞಾನಿಗಳೇ ಪೀಳಿರಿನ ಭೀಮನಗುತ್ತಿಲ್ದ ಏನ ಮಾಡಿರಿ ಮನದಿ ಬೀಳಲಿ ಕುಲವಿಲೆಯ ಪೌರುಷವನರಿವವ ತನವನು ಕೇಳಿದಿರಿ ಯಾತಕ್ಕಾಗಿ ಕ್ಷೇತ್ರಕ್ಕೆ ಬಂದೇನು, ಯಾತಕ್ಕಾಗಿ ಶಕ್ತಿಯನ್ನು ಪ್ರದರ್ಶಿಸಿದೆನು? ಇಲ್ಲಿ ಕೇಳುವ ಪ್ರಶ್ನೆ ಯಾವುದು? ನಿನ್ನ ತಂದೆ ಯಾರು, ನಿನ್ನ ತಾಯಿ ಯಾರು, ನಿನ್ನ ಹುಟ್ಟು ಎಲ್ಲಿ, ನಿನ್ನ ಗೋತ್ರ ಎಲ್ಲಿ? ಜಾತಿ ಜಾತಿ ಎಂದು ನನ್ನನ್ನು ಸಾಯಿಸಿಯೇ ಬಿಡುತ್ತಾರೆ. ಧೈರ್ಯವಾಗಿ ಹೇಳುವುದೆಂದಾದರೆ ತಂದೆ ತಾಯಿ ಯಾರೆಂದು ನನಗೆ ಇನ್ನೂ ತಿಳಿಯಲಿಲ್ಲ. ಏನಾಯ್ತು ನನ್ನ ಅವಸ್ಥೆ? ಇವರ ಜಾತಿಗೆ ತಿರಸ್ಕಾರವಿರಲಿ. ಇನ್ನು ಈ ಪ್ರಪಂಚದಲ್ಲಿ ಒಂದು ಕ್ಷಣವೂ ಬದುಕು ಪ್ರಯೋಜನವಿಲ್ಲ. ನನ್ನ ಪ್ರಾಣವನ್ನು ನಾನೇ ತೆಗೆದುಕೊಂಡು ಸಾಯುತ್ತೇನೆ. ತಡೆಯ್ಯ, ಇದ್ದೇಳು ಕರ್ಣ. ಶಬಾಸ್ ಶಬಾಸ್. ನಿನ್ನ ಪರಾಕ್ರಮವನ್ನು ನೋಡಿ ನಾನು ಬಹಳ ಮೆಚ್ಚಿದ್ದೇನೆ. ಆದ್ರೆ ನಿನ್ನ ಪರಾಕ್ರಮವನ್ನು ಯಾರೂ ಅರಿತಿರಲಿಲ್ಲ ಕರ್ಣ. ಒಂದೊಂದು ದಿನ ಈ ಸಾಮ್ರಾಜ್ಯದ ಅಧಿಪತಿಯಾಗುವವನು ನಾನು. ಆವಾಗ ಅಂಗ ದೇಶದ ರಾಜ್ಯವನ್ನು ಕೊಟ್ಟು ನಿನ್ನನ್ನು ನೇಮಕ ಮಾಡುತ್ತಾ ಇದ್ದೇನೆ ಕರ್ಣ. ನನಗೆ ಮಿತ್ರನಾಗೋ ಆಗಲಿ. ಬಾ ಕರ್ಣ, ಬಾ. ಹೊಂದಿಸಿಕೊಂಡಿದ್ದೇನೆ. ನನ್ನ ಜೀವವನ್ನು ಕಾಪಾಡಿದಂತ ನಿನಗೆ ಮುಂದೊಂದು ದಿನ ನಿನ್ನ ಬೆವರು ಸೂರುವಲ್ಲಿ ನನ್ನ ರಕ್ತವನ್ನು ಸೂರುತ್ತೇನೆ. ನಿನ್ನ ರಕ್ತ ಸೂರುವಲ್ಲಿ ನನ್ನ ಜೀವವನ್ನೇ ಕೊಡುತ್ತೇನೆ. ಇದು ಈ ಕರ್ಣ ಕೊಡುವ ಮಾತು ಗೆಳೆಯ, ಮಾತು. ಬಾ, ನನ್ನೊಟ್ಟಿಗೆ ಬಾ. ಹಾಗೆ ಆಗಲಿ. ಅರಮನೆಗೆ ಬಾ.